ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕೂಡಗಿ ಗ್ರಾಮದಲ್ಲಿ 2024 ಹಾಗೂ 25ನೇ ಸಾಲಿನ ಕೋರ ಕ್ಲಸ್ಟರ್ ಮಟ್ಟದ ಉರ್ದು ಶಾಲೆಗಳ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಕೂಡಗಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು. ಸದರಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅಬೂಬಕರ್ ಗದ್ಯಾಳ ನಡೆದ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಶಾಲೆಯ ಮುಖ್ಯ ಗುರುಗಳು ಆದ ಡಿಎಸ್ ಕೊರಬು ಉಪಸ್ಥಿತ ಇದ್ದರು. ಇದು ಇಂಡಿಯಿಂದ ಎಂಎ ನದಾಫ್ ರವರ ವರದಿ. ನನ್ನ ಕಥೆಯನ್ನು ಮುಗಿಸುತ್ತೇನೆ. ಧನ್ಯವಾದ. शुक्रिया अनिका पठान. मल्लिकार्जुन बेल्लुपी UPHPS कोला. ಸ್ವಾಮಿ ವಿವೇಕಾನಂದರ ಕಥೆ. ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲಿ ನರೇಂದ್ರ ಎಂದು ಕರೆಯುತ್ತಿದ್ದರು. ಒಮ್ಮೆ ಗೆಳೆಯರೆಲ್ಲರೂ ಕೂಡಿ ಊರಿನಾಚೆ ಒಂದು ಸ್ಥಳದಲ್ಲಿ ಆಡುತ್ತಿದ್ದರು. ಆಗ ನರೇಂದ್ರ ಅವರು ಆ ಪ್ರಶಾಂತವಾದ ಸ್ಥಳದಲ್ಲಿ ಜ್ಞಾನ ಮಾಡ ಬಯಸಿದರು. ಅದರಂತೆ ಜ್ಞಾನಕ್ಕೆ ಕುಳಿತಾಗ ಅವರ ಮೇಲೆ ಒಂದು ಹಾವು ಉರಿದೋಯ್ತು. ಇದನ್ನು ಕಂಡ ಗೆಳೆಯರು ಕಿರ್ಚಾಡಿಕೊಂಡರು. ನರೇಂದ್ರ ಅವರು ಎಚ್ಚರಗೊಳ್ಳಿಲ್ಲ. ಮಕ್ಕಳು ಓಡಿ ಹೋಗಿ ಅವರ ತಂದೆ ತಾಯಿಗೆ ಈ ವಿಷಯ ಹೇಳಿದರು. ಮಗು, ನಿನಗೆ ಏನೂ ಆಗಿಲ್ಲವೇ ಎಂದು ಕೇಳಿದಾಗ ನರೇಂದ್ರ ಅವರು ಏಕಾಗ್ರತೆ ಇದ್ದರೆ ಮನೆ ಮೇಲೆ ಕೆಂಡ ಬಿದ್ದರೂ ತಿಳಿಯದು. ಅಲ್ಲದೆ ನಾವು ವಿಷಕಾರಿ ಜಾತಿಗಳಿಗೆ ನೋಡಿ ಭಯಪಡುತ್ತೇವೆ, ಹಾಗೆ ಅವು ನಮ್ಮನ್ನು ನೋಡಿ ಭಯಪಡುತ್ತೇವೆ. ಅಲ್ಲದೆ ನಾವು ಕಣಕದ ಹೊರತು ಅವು ನಮ್ಮನ್ನು ಏನು ಮಾಡಲಾರವು. ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಶಕ್ತಿ ಇರಲಿ, ಯಾವುದರಿಂದಲೂ ಭಯವಿಲ್ಲ. ಈ ಕಥೆ ನೀತಿ ಪ್ರಾಣಿ ಹಿಂಸೆ ಬೇಡ. ಇನ್ನು ಒಂದು ಕಥೆ ಹೇಳ್ತಾರೆ.